ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ ಫ್ರೆಂಡ್ಸ್? ಆರಾಮಿದ್ದೀರಿ? ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಫ್ರೆಂಡ್ಸ್. ಈಗ ನೋಡಿರಿ ಟೈಮ್ 6:30 ಆಗೈತ್ರಿ. ಮುಂಜಾನೆ ಲಾಗ್ನ ಈಗ ಸ್ಟಾರ್ಟ್ ಮಾಡಿರಿ ಫ್ರೆಂಡ್ಸ್. ಕಸ ಬಂಡಿ ಎಲ್ಲ ಆಗೈತ್ರಿ. ಈಗ ಪೂಜೆ ಆಗೈತ್ರಿ. ಇನ್ಮ್ಯಾಗ ಸ್ವಲ್ಪ ನಾಷ್ಟಕ್ಕೆ ಏನಾರೇ ಮಾಡ್ಬೇಕ್ರಿ ಫ್ರೆಂಡ್ಸ್. ಈಗ ನೋಡಿರಿ ರೊಟ್ಟಿ ಮಾಡೋದಾಗೈತ್ರಿ. ಸ್ವಲ್ಪ ನಾಷ್ಟಕ್ಕೆ ಹೊಸ ರೆಸಿಪಿ ಮಾಡ್ಬೇಕಂತ ಮಾಡೀನಿ ಫ್ರೆಂಡ್ಸ. ಈಗ ನೋಡಿರಿ ರೊಟ್ಟಿ ಮಾಡೋದಾಗೈತ್ರಿ ಫ್ರೆಂಡ್ಸ. ಈಗ ನಾಷ್ಟಕ್ಕೆ ಹೊಸ ರೆಸಿಪಿ ಹೇಳ್ಕೊಡ್ಬೇಕಂತ ಮಾಡೀನಿ ರೀ. ನೋಡಿರಿ ಜೋಳದ ಹಿಟ್ಟು ಮೊದಲ ಜರ್ನಿ ಹಿಡ್ಕೊಂಡು ಇಟ್ಕೊಂಡೀನಿ. ಜೋಳದ ಹಿಟ್ಟು, ಗೋಧಿ ಹಿಟ್ಟು. ಇದಕ್ಕೆ 1 ಕಪ್ ಆಗುವಷ್ಟು ಜೋಳದ ಹಿಟ್ಟು ಹಾಕ್ತೀನಿ ರೀ. ಇವತ್ತು ಜಲ್ದಿನೇ ಇಟ್ಟಿನಿ ಫ್ರೆಂಡ್ಸ. ಸ್ವಲ್ಪ ಕೆಲಸ ಇತ್ತು ರೀ. 1 ಕಪ್ನಷ್ಟು ಗೋಧಿ ಹಿಟ್ಟು ಹಾಕೋತೀನಿ ರೀ. ಅದಕ್ಕೆ ನೋಡಿರಿ ಫ್ರೆಂಡ್ಸ್, ಅರ್ಧ ಕಪ್ಪಿನಷ್ಟು ಕಡಲೆ ಹಿಟ್ಟು ಹಾಕೋತೀನಿ ರೀ. ಆಮೇಲೆ ನೋಡಿರಿ ಫ್ರೆಂಡ್ಸ್, ಈಗ ಅರ್ಧ ಕಪ್ಪಿನಷ್ಟು ಚಿರೋಟಿ ರವೆ ಹಾಕೋತೀನಿ ರೀ ಫ್ರೆಂಡ್ಸ. ಈಗ ನೋಡಿರಿ ಫ್ರೆಂಡ್ಸ್, ಇದಕ್ಕೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡೀನಿ ರೀ, ಅವು ಹಾಕೋತೀನಿ ರೀ. ಆಮೇಲೆ ನೋಡಿರಿ ಇದಕ್ಕೆ ಸ್ವಲ್ಪ ಅಜ್ವಾಯಿನ್ ಹಾಕೋತೀನಿ ರೀ ಫ್ರೆಂಡ್ಸ್. ಕಾಳು ಅಂತಾರಲ್ಲ ರೀ, ಅವು ಹಾಕೋತೀನಿ ರೀ. ಹಿಂಗೆ ಇದಕ್ಕೆ ನೋಡಿರಿ ಫ್ರೆಂಡ್ಸ್, ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ರೀ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಸ್ವಲ್ಪ ಮೊದಲ ಮಿಕ್ಸ್ ಮಾಡ್ಕೊಬೇಕ್ರಿ ಇದನ್ನೆಲ್ಲ. 5 ಗಂಟೆ ಆಗೈತ್ರಿ ಫ್ರೆಂಡ್ಸ್. ಈಗ ಆಗತ್ತೈತೆ ರೀ. ನಿಮಗೆ ಇಷ್ಟಿಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್, ಈಗ ಅದಕ್ಕಿರ್ಬೇಕು ರೀ ಹಿಟ್ಟು. ಇದಕ್ಕೆ ನಾನಿಲ್ಲಿ ಸೋಡಾ ಹಾಕೋಬೋದು ರೀ. ಸೋಡಾದ ಬದಲಿ ಸೋಡಾ ಪಟ್ಟಿ ಗ್ಯಾಸ್ ಹಿಡಿತೈತ್ರಿ. ಅದಕ್ಕೆ ಅದ್ರ ಬದಲಿ 1 ವಿನೋ ಪ್ಯಾಕೆಟ್ ಹಾಕ್ತೀನಿ ರೀ. ಇದಕ್ಕೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ನಿಮಗೆ ಕಲರ್ ಬೇಕಂತಂದ್ರೆ ನೀವು ಅರಿಶಿಣ ಪುಡಿ ಹಾಕ್ಕೊಬೋದು ರೀ ಫ್ರೆಂಡ್ಸ. ನಾ ಅರಿಶಿಣ ಪುಡಿ ಹಾಕ್ಕೊಂಡಿಲ್ಲ, ಸ್ಕಿಪ್ ಮಾಡೀನಿ ರೀ. ಟ್ರೈ ಮಾಡಿ ನೋಡ್ರಿ, ಒಮ್ಮೆ ಭಾಳ ಚಂದ ಹಾಕೋರಿ ಫ್ರೆಂಡ್ಸ್. ಬೆಳಗ್ಗೆ ನಾಷ್ಟಕ್ಕೆ ಬೇದಿಗಂತ ಅವಸರಿದ್ದಾಗ, ಎಲ್ಲರಿ ಊರು ಹೊಂಟಾಗ ಮಾಡಿದ್ರೆ ಭಾಳ ಅವಸರ ಆಕೈತೆ ರೀ ಫ್ರೆಂಡ್ಸ್. ಈಗ ನೋಡಿರಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು 1-2 ನಿಮಿಷ ಇದನ್ನು ನೆನೆಯಾಕೆ ಬಿಡ್ತೀನಿ ರೀ. ಈಗ ನೋಡಿರಿ ಫ್ರೆಂಡ್ಸ್, ಹಂಚ್ಕಾಯಿ ಆಗೈತೆ ರೀ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಸೇರ್ಕೊತೀನಿ ರೀ. ಸೇರಿಕೊಂಡು ಈ ರೀತಿ ಬೇಕಂತಲೂ ಹಾಕೋಬೋದು. ನಾನಿಲ್ಲಿ ಅಷ್ಟೊಂದು ನಾವು ದೀಪ ಒಳಕ್ಕಾಗಿ ದೀಪ ಹಾಕೋಬೋದು. ಸ್ವಲ್ಪ ಇನ್ನು ತಿಳಬೇಕಂದ್ರೆ ತಿಳು ಹಾಕೋಬೋದು. ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚೋಣ್ರಿ. ನಿನ್ನೆ ವಿಡಿಯೋ ಮಾಡೋಕ್ಕಾಗಿಲ್ಲ ರೀ ಫ್ರೆಂಡ್ಸು.
ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಸಂಬಂಧ ಕ್ಷಮೆ ಇರಲಿ. ಈಗ ನೋಡ್ರಿ ಇದಕ್ಕೆ ಸ್ವಲ್ಪ ಎಣ್ಣೆ ಸಾರ್ತೀನಿ ಮೇಲೆ. ಮತ್ತೊಂದು ಹಚ್ಕೋತೀನಿ ರೀ. ಮತ್ತೊಂದು ಹಾಕೊಂಡ್ರಿ ಫ್ರೆಂಡ್ಸು. ಮತ್ತು ಹಿಂಗೆ ನೋಡಿರಿ ಇದೇ ರೀತಿ ಹೊಸ ಮಾಡ್ಕೋಬೇಕು. ಈಗ ನೋಡಿರಿ ಫ್ರೆಂಡ್ಸ, ಈಗ ನೋಡಿರಿ ಬಿಸಿ ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟು, ಜೋಳದ ಹಿಟ್ಟಿನ ಪರಾಟಿ, ಮತ್ತು ಅದ್ರೊಳಗೆ ಶೇಂಗಾ ಚಟ್ನಿ ರೀ ಫ್ರೆಂಡ್ಸ. ನೀವು ಟ್ರೈ ಮಾಡಿರಿ ಮನೆಯೊಳಗೆ ಹೆಂಗಾಗ್ಯದ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ,